ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಕಾಂಗ್ರೆಸ್ಸಿನ ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಪ್ರಥಮ ಬಾರಿಗೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಅನುಷ್ಠಾನಗೊಂಡಿದೆ. ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರ ಇಚ್ಛಾಶಕ್ತಿಯ ಮೇರೆಗೆ ಕೆಪಿಸಿಸಿ ನಿರ್ದೇಶನದಂತೆ ಸ್ವಂತ ಕಟ್ಟಡವನ್ನು, ಸ್ವಂತ ಕಚೇರಿಯನ್ನು ಹೊಂದಬೇಕು. ಪ್ರತಿ ತಾಲೂಕು ಕೇಂದ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಕಚೇರಿಗಳಿರಬೇಕು, ಕಾಂಗ್ರೆಸ್ ಭವನ ಇರಬೇಕು ಎನ್ನುವಂತಹ ಒಂದು ಕಾಂಗ್ರೆಸ್ ತೀರ್ಮಾನ ಏನಿದೆ, ಕೆಪಿಸಿಸಿ ತೀರ್ಮಾನ ಏನಿದೆ, ಆ ತೀರ್ಮಾನಕ್ಕೆ ಪ್ರಥಮ ಹೆಜ್ಜೆ ಎನ್ನುವಂತೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ನಿವೇಶನವನ್ನು ಖರೀದಿಸಿದ್ದಾರೆ. ಸ್ವಂತ ದುಡ್ಡಿನಲ್ಲಿ ನಿವೇಶನವನ್ನು ಖರೀದಿಸುವುದರ ಮೂಲಕ ಕಾಂಗ್ರೆಸ್ ಕಚೇರಿ ಕಟ್ಟಡ ನಿರ್ಮಾಣಕ್ಕೂ ಕೂಡ ಈಗಾಗಲೇ ಮುಹೂರ್ತವನ್ನು ನಿಗದಿಗೊಳಿಸಿದ್ದಾರೆ. ಹೊಳಗುಂದಿ ರಸ್ತೆಯ ದಾಕ್ಷಾಯಣಿ ಲಾಡ್ಜ್ ಎದುರುಗಡೆ ಇರುವಂತಹ ಪುನೀತ್ ಪಾರ್ಕ್ ಪಕ್ಕದಲ್ಲಿರುವಂತಹ ನಿವೇಶನ, ಅತ್ಯಂತ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹದ್ದು, ಪಟ್ಟಣಕ್ಕೆ ಬಹುಮುಖ್ಯವಾದಂತಹ ಒಂದು ನಿವೇಶನ. ಅಂತಹ ಒಂದು ಸ್ಥಳ ಕಾಂಗ್ರೆಸ್, ಅಂತಹ ಒಂದು ಸ್ಥಳದಲ್ಲಿ ಕಾಂಗ್ರೆಸ್ ಕಚೇರಿ ತಲೆ ಎತ್ತಲಿದೆ. ಶತಮಾನಕ್ಕೂ ಅಧಿಕ ಇತಿಹಾಸವನ್ನು ಹೊಂದಿರುವಂತಹದ್ದು ಕಾಂಗ್ರೆಸ್ ಪಕ್ಷ. 120 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಆದಷ್ಟು ಜನ ಶಾಸಕರಾಗಿ, ಸಚಿವರಾಗಿ ಅಧಿಕಾರವನ್ನಾಳಿ ಹೋದರು. ಆದರೆ ಅದೃಷ್ಟ ಎನ್ನುವಂತಹದ್ದು ಹೀಗಿರಬೇಕು. ಟಿ ಪರಮೇಶ್ವರ್ ನಾಯ್ಕರವರ ಒಂದು ಅಮೃತ ಹಸ್ತದಿಂದ ಭೂಮಿ ಪೂಜೆ ಆಗುವಂತಹ ಒಂದು ಅವಕಾಶ ಇದೆ. 90/50/90 ನಿವೇಶನದ ಚದುವಳಿಕೆ ನಿವೇಶನ ಇರುವಂತಹದ್ದು. 16,70,000 ರೂಪಾಯಿ ಚೆಕ್ಕನ್ನು ಈಗಾಗಲೇ ಬ್ಲಾಕ್ ಅಧ್ಯಕ್ಷರು, ಇಟಗಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಹಡಗಲಿ ಬ್ಲಾಕ್ ಅಧ್ಯಕ್ಷರಾದಂತಹ ಅಟವಾಳಗಿ ಕೊಟ್ರೇಶ್ ವಕೀಲರು ಮತ್ತು ಬಿ ಹನುಮಂತಪ್ಪನವರಿಗೆ ಚೆಕ್ಕನ್ನು ಹಸ್ತಾಂತರಿಸಿದರು. ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರ ಸಮ್ಮುಖದಲ್ಲಿ, ಗಾದಿನೂರು ಹಾಲಪ್ಪನವರ ಸಮ್ಮುಖದಲ್ಲಿ 16,70,000 ಚಿಲ್ಲರೆ ಚೆಕ್ಕನ್ನು ಹಸ್ತಾಂತರ ಮಾಡಿದರು. ಪುರಸಭೆಗೆ ತಾವು ಹಣವನ್ನು ಪಾವತಿಸಿ ನಿವೇಶನವನ್ನು ನೋಂದಣಿ ಮಾಡಿಕೊಳ್ಳಬೇಕು. ಶೀಘ್ರದಲ್ಲಿಯೇ ನಿವೇಶನ ನೋಂದಣಿಯು ಕೂಡ ನಡೆಯಲಿದೆ. ಜನವರಿ 2ನೇ ವಾರದಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಡಕ್ಕೆ ಭೂಮಿ ಪೂಜೆ ಜರುಗಲಿದೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡರು. ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ನಮ್ಮೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷ ನನಗೆ ಬಹಳಷ್ಟು ಅವಕಾಶವನ್ನು ಕೊಟ್ಟಿದೆ, ಬಹಳಷ್ಟು ಅಧಿಕಾರವನ್ನು ಕೊಟ್ಟಿದೆ. ಆ ಕಾಂಗ್ರೆಸ್ ಪಕ್ಷದ ಕಿಂಚಿತ್ತು ಋಣವನ್ನು ತೀರಿಸುವಂತಹ ಕೆಲಸವನ್ನಾದರೂ ನಾನು ಮಾಡಬೇಕು. ಇದು ನನಗೆ ಅತ್ಯಂತ ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ನನಗೆ ಪಕ್ಷ ಸೇವೆಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನು ನಾನು ತಪ್ಪಿಸಿಕೊಳ್ಳೋದಿಲ್ಲ. ಸ್ವಂತ ದುಡ್ಡಿನಲ್ಲಿ ನಿವೇಶನವನ್ನು ಖರೀದಿಸಿದ್ದೇನೆ. 16,70,000ಕ್ಕೂ ಅಧಿಕ ಹಣವನ್ನು ಚೆಕ್ ನೀಡಿದ್ದೇನೆ. ಸ್ವಂತ ಹಣದಲ್ಲಿ ನಿವೇಶನ ಖರೀದಿಯಾಗಿದೆ. ಕಟ್ಟಡ ನಿರ್ಮಾಣಕ್ಕೂ ಕೂಡ ನಾನು ಪ್ರಯತ್ನವನ್ನು ಪಡ್ತೇನೆ. ಇಷ್ಟಪಟ್ಟವರು ದೇಣಿಗೆಯನ್ನು ನೀಡಬಹುದು. ಕಟ್ಟಡದ ನಿರ್ಮಾಣವೂ ಕೂಡ ಶೀಘ್ರದಲ್ಲೇ ಜರುಗಲಿದೆ ಎನ್ನುವಂತಹ ಮಾತನ್ನು ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ಹೇಳಿದರು. ಅತ್ಯಂತ ಮಹತ್ವದ ಕಾರ್ಯ, ಅತ್ಯಂತ ಏನಿವತ್ತು ಪ್ರಥಮ ಬಾರಿಗೆ ಕಾಂಗ್ರೆಸ್ ಇತಿಹಾಸದಲ್ಲಿನೇ ಹೂವಿನಹಡಗಲಿಯಲ್ಲಿ ಒಂದು ಕಾಂಗ್ರೆಸ್ ಕಚೇರಿಯ ಸ್ವಂತ ಕಟ್ಟಡ ಹೊಂದಲಿದೆ ಎನ್ನುವಂತಹದ್ದು ಬಹುದೊಡ್ಡ ಹೆಮ್ಮೆ. ಈ ಒಂದು ಮಹತ್ವದ ಕಾರ್ಯಕ್ಕೆ ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು, ಕಾಂಗ್ರೆಸ್ಸಿನ ಸರ್ವ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಪುರಸಭೆ ಸದಸ್ಯರು, ಅಧ್ಯಕ್ಷರು, ಕಾಂಗ್ರೆಸ್ಸಿನ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಸರ್ವರು ಕೂಡ ಟಿ ಪರಮೇಶ್ವರ್ ನಾಯ್ಕರವರನ್ನು ಅಭಿನಂದಿಸಿದ್ದಾರೆ, ಹಾರೈಸಿದ್ದಾರೆ. ಇಂತಹ ಒಂದು ಮಹತ್ತರ ಕಾರ್ಯಕ್ಕೆ ಕೈ ಹಾಕಿದಂತಹ ಟಿ ಪರಮೇಶ್ವರ್ ನಾಯ್ಕರವರು ಯಶಸ್ಸನ್ನು ಕಾಣಲಿ,
ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಮುಂಬರುವ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ನೀಡಲಿ, ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಹಾರೈಕೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಪಿ ಟಿ ಪರಮೇಶ್ವರ್ ನಾಯ್ಕರವರ ಒಂದು ಮಹತ್ವದ ಕಾರ್ಯ ಅಂತಲೇ ಹೇಳ್ಬೋದು. ಇಂತಹ ಒಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಯು ಕೂಡ ಶುಭವನ್ನು ಕೋರುತ್ತಿದೆ. ಆದಷ್ಟು ಬೇಗನೆ ಹೂವಿನಡಗಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣಗೊಳ್ಳಲಿ. ಕಾರ್ಯಕರ್ತರ ಅನುಕೂಲಕ್ಕೆ, ಪಕ್ಷದ ಚಟುವಟಿಕೆಗಳ ಅನುಕೂಲಕ್ಕೆ ಪಕ್ಷದ ಒಂದು ತೀರ್ಮಾನ ಏನಿದೆ ಆ ತೀರ್ಮಾನಕ್ಕೆ ಅನುಗುಣವಾಗಿ ಪಿ ಟಿ ಪರಮೇಶ್ವರ್ ನಾಯ್ಕರವರ ಒಂದು ದಿಟ್ಟ ಹೆಜ್ಜೆಗೆ ನಿಜಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಇಂತಹ ಒಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ, ಅವರಿಗೆ ಶುಭವಾಗಲಿ. ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆ ನೀಡುವಂತಹ ಮನಸ್ಸುಗಳು ಕೂಡ ಸಿಗಲಿ. ಒಂದು ಸ್ವಂತ ಆಸ್ತಿ, ಪಕ್ಷದ ಆಸ್ತಿಯಾಗಿ ಕಾಂಗ್ರೆಸ್ ಕಚೇರಿ ಉಳಿಯಲಿ ಎನ್ನುವಂತಹದ್ದು ಎಲ್ಲರ ಒಂದು ಅಭಿಪ್ರಾಯವಾಗಿದೆ. ಎಲ್ಲರೂ ಕೂಡ ಪಿ ಟಿ ಪರಮೇಶ್ವರ್ ನಾಯ್ಕರವರನ್ನು ಅಭಿನಂದಿಸಿ ಹಾರೈಸಿದ್ದಾರೆ.